ಸ್ಮಗ್ಲಿಂಗ್ ಸುಂದರಿಗೆ ಸಂಬಂಧಪಟ್ಟಂತಹ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇವತ್ತಿನ ಈ ಕ್ಷಣದ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ, ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತಹ ರೋಚಕ ಇನ್ಫಾರ್ಮೇಶನ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಹಾಗಾದ್ರೆ ಆ ಇನ್ಫಾರ್ಮೇಶನ್ ಏನು, ಡೀಟೇಲ್ಸ್ ಆದಂತಹ ವಿಷಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಇದು 9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಇನ್ನೆಲ್ಲೂ ಇಲ್ಲದಂತಹ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸ್ಮಗ್ಲಿಂಗ್ ಸುಂದರಿ ನಟಿ ರನ್ಯಾ ರಾವ್ ಕೇಸ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ, ಇನ್ನೆಲ್ಲೂ ಇಲ್ಲದಂತಹ ದಾಖಲೆ ಫೋಟೋಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನ ಡಿಆರ್ಐ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. 3 ದಿನಗಳ ಕಾಲ ಡಿಆರ್ಐ ವಶದಲ್ಲಿದ್ದಂತಹ ರನ್ಯಾ ರಾವಳಿಂದ ಎಲ್ಲ ವಿಚಾರವನ್ನ ಬಾಯ್ಬಿಡಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಹಾಗಾದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಬಯಲಾದಂತಹ ಸ್ಫೋಟಕ ರಹಸ್ಯ ಏನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರನ್ಯಾ ರಾವ್ ಸಂಬಂಧಪಟ್ಟಂತಹ ದಾಖಲೆ ಫೋಟೋಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಡಿಆರ್ಐ ಅಧಿಕಾರಿಗಳು ಕೊಟ್ಟಂತಹ ದಾಖಲೆಗಳು ಲಭ್ಯ ಇದೆ. ನಟಿ ರನ್ಯಾಳ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾರೆ ಡಿಆರ್ಐ ಅಧಿಕಾರಿಗಳು. ರನ್ಯಾಳನ್ನ ಚೆಕ್ ಮಾಡಬೇಕು ಅಂತಲೇ ಡಿಆರ್ಐ ಅಧಿಕಾರಿಗಳು ಬಂದದ್ದು ದೆಹಲಿಯಿಂದ. ದೆಹಲಿಯಿಂದ ಡಿಆರ್ಐ ತಂಡ ರಾಜ್ಯಕ್ಕೆ ಬರುತ್ತೆ. ಏರ್ಪೋರ್ಟ್ ನಲ್ಲಿ ರನ್ಯಾ ಬರ್ತಾ ಇದ್ದ ಹಾಗೆ ಅವಳನ್ನ ಲಾಕ್ ಮಾಡ್ತಾರೆ ಅಧಿಕಾರಿಗಳು. ಸುತ್ತುವರೆದಿದ್ದಂತಹ ಅಧಿಕಾರಿಗಳ ಟೀಮ್ ಖಚಿತ ಮಾಹಿತಿ ಇದ್ದಿದ್ದರಿಂದಲೇ ರನ್ಯಾಳನ್ನ ವಿಚಾರಣೆಗೊಳಪಡಿಸ್ತಾರೆ. ಡಿಆರ್ಐನಿಂದ ಏರ್ಪೋರ್ಟ್ ಕಸ್ಟಮ್ಸ್ ಬಳಿ ರನ್ಯಾಳನ್ನ ತಪಾಸಣೆ ಮಾಡ್ತಾರೆ ಅಧಿಕಾರಿಗಳು. ರನ್ಯಾ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ಡಿಆರ್ಐ ಟೀಮ್ ಆಕೆಯನ್ನ ಸುತ್ತುವರಿಯುತ್ತೆ. ಆಕೆಯನ್ನ ವಶಕ್ಕೆ ಪಡೆದು ತಪಾಸಣೆ ಮಾಡ್ತಾರೆ. ಡಿಆರ್ಐ ಅಧಿಕಾರಿಗಳ ಮುಂದೆ ತನ್ನ ಬಳಿ ಏನೂ ಇಲ್ಲ ಅಂತ ನಾಟಕ ಆಡ್ತಾಳೆ. ಕಲಾವಿದೆ ಬೇರೆ, ನನ್ನ ಹತ್ರ ಏನೂ ಇಲ್ಲ, ಬೇಕಾದ್ರೆ ಬ್ಯಾಗ್ ಚೆಕ್ ಮಾಡ್ಕೊಳ್ಳಿ ಅಂತ ತನ್ನ ಬಳಿ ಇದ್ದಂತಹ ಬ್ಯಾಗ್ ಅನ್ನ, ಹ್ಯಾಂಡ್ ಬ್ಯಾಗ್, ಟ್ರಾಲಿ, ಇದನ್ನ ಚೆಕ್ ಮಾಡೋದಕ್ಕೆ ಕೊಡ್ತಾಳೆ. ಖಚಿತ ಮಾಹಿತಿ ಇದ್ದಿದ್ದರಿಂದಲೇ ರನ್ಯಾ ಬಾಡಿ ಚೆಕಿಂಗ್ಗೆ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಮಹಿಳಾ ಅಧಿಕಾರಿಯ ಮೂಲಕ ರನ್ಯಾ ಬಾಡಿ ಚೆಕ್ ಮಾಡಿಸ್ತಾರೆ ಡಿಆರ್ಐ ಅಧಿಕಾರಿಗಳು. ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ 17 ಚಿನ್ನದ ಗಟ್ಟಿ ಅಂಟಿಸಿಕೊಂಡಿರೋದು ಗೊತ್ತಾಗುತ್ತೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾಳೆ ರನ್ಯಾ ರಾವ್. ದೇಹಕ್ಕೆ 14 ಕೆಜಿ ಚಿನ್ನದ ಗಟ್ಟಿಗಳನ್ನ ಅಂಟಿಸಿಕೊಂಡಿರ್ತಾಳೆ. ಹಾಗಾದ್ರೆ ಇದು ಹೇಗ್ ಸಾಧ್ಯ? ಮೊದಲನೇ ಬಾರಿ ನಡೆದದ್ದ? ಖಂಡಿತವಾಗ್ಲೂ ಅಲ್ಲ. ಆಕೆಯ ಚಲನವಲನದಿಂದ ಇದು ಮೊದಲನೇ ಬಾರಿ ಅಂತ ಅನ್ಸೋದೇ ಇಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿದೆ ರನ್ಯಾ ಬಳಸಿದಂತಹ ಕ್ರೇಪ್ ಬ್ಯಾಂಡೇಜ್ ಫೋಟೋ. ದೃಶ್ಯದಲ್ಲಿ ನೋಡ್ತಾ ಇದೀವಿ ಅದನ್ನ. ಚಿನ್ನ ಅಣಿಸೋದಿಕ್ಕೆ ಬಳಸಿದ್ದಂತಹ ಕ್ರೇಪ್ ಬ್ಯಾಂಡೇಜ್ ಇದು. ಆ ಫೋಟೋ, ರನ್ಯಾ ಸುತ್ತಕೊಂಡಿದ್ದಂತಹ ಕ್ರೇಪ್ ಬ್ಯಾಂಡೇಜ್ ಹಾಗೂ ಟಿಶ್ಯೂ ಫೋಟೋ ಏನಿದೆ ಅದು ಲಭ್ಯ ಆಗಿದೆ. ರನ್ಯಾ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ಮೊದಲಿಗೆ ಡಿಆರ್ಐ ಅಧಿಕಾರಿಗಳು ಆಕೆಯನ್ನ ಸುತ್ತುವರಿತಾರೆ. ದೆಹಲಿಯಿಂದ ಬಂದಂತಹ ಚೀಫ್. ಆಗ ರನ್ಯಾ ನಾಟಕ ಆಡ್ತಾಳೆ, ನನ್ನ ಬಳಿ ಏನು ಇಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ತನ್ನ ಬಳಿ ಇದ್ದಂತಹ ಟ್ರಾಲಿ ಬ್ಯಾಗ್ ಅಧಿಕಾರಿಗಳಿಗೆ ಕೊಡ್ತಾಳೆ. ಅದರಲ್ಲಿ ಏನೂ ಸಿಗೋದಿಲ್ಲ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ. ಅಲ್ಲಿಯೇ ಇರುವಂತಹ ಮಹಿಳಾ ಅಧಿಕಾರಿ ಹೇಳ್ತಾರೆ ಆಕೆಯ ಬಾಡಿ ಚೆಕಿಂಗ್ ಆಗಬೇಕು ಅಂತ. ಬಾಡಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ, ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ 17 ಚಿನ್ನದ ಗಟ್ಟಿಗಳು ಸಿಗತ್ತೆ. ಸುಮಾರು 14 ಕೆಜಿ 800 ಗ್ರಾಂ ತೂಕದ ಚಿನ್ನದ ಗಟ್ಟಿಗಳು. ಅದನ್ನ ಈ ಕ್ರೇಪ್ ಬ್ಯಾಂಡೇಜ್ ಮೂಲಕ ಅಂಟಿಸ್ಕೊಂಡು ಬಂದಿರ್ತಾಳೆ ರನ್ಯಾ ರಾವ್. ಗೋಲ್ಡ್ ಕೇಸ್ ನ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೋಡ್ತಾ ಇದ್ದೀರಿ. ದಾಖಲೆ ಹಾಗೂ ಫೋಟೋ ಸಮೇತವಾದಂತಹ ಇನ್ಫಾರ್ಮೇಶನ್ ಅನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಡಿಆರ್ಐ ಅಧಿಕಾರಿಗಳಿಂದ
ಮಾಹಿತಿ ಇದು. DRIನಿಂದ ಏರ್ಪೋರ್ಟ್ ಕಸ್ಟಮ್ಸ್ ಬಳಿ ರನ್ಯಾಳ ತಪಾಸಣೆ ಹೇಗಾಯ್ತು, ತಪಾಸಣೆಯ ಸಂದರ್ಭದಲ್ಲಿ ರನ್ಯಾ ಹೇಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾಳೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಈ ಕ್ರೇಪ್ ಬ್ಯಾಂಡೇಜ್ ಅಂಡ್ ಫೋಟೋ. 17 ಚಿನ್ನದ ಗಟ್ಟಿ, ಸರಿಸುಮಾರು 14 ಕೆಜಿ 800 ಗ್ರಾಂ ತೂಕದ ಚಿನ್ನದ ಗಟ್ಟಿಗಳವು. 3 ದಿನಗಳ ಕಾಲ DRI ಅಧಿಕಾರಿಗಳು ರನ್ಯಾಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅವರ ವಿಚಾರಣೆಗೆ ರನ್ಯಾರಾವ್ ಸರಿಯಾಗಿ ಸಹಕರಿಸೋದಿಲ್ಲ, ಕಣ್ಣೀರಿಟ್ಟಿದ್ದಾರೆ. ಎಲ್ಲ ಆಯಾಮದಿಂದಲೂ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆಗ ಅಧಿಕಾರಿಗಳಿಗೆ ಸಿಕ್ಕಂತಹ ಇನ್ಫಾರ್ಮೇಶನ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಎಲ್ಲೂ ಇಲ್ಲದಂತಹ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.